ಬೆಂಗಳೂರಿನ ನಾರಾಯಣ ಹೃದಯಾಲಯ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ಹಾಗೂ ಶ್ವಾಸಕೋಶದ ಚಿಕಿತ್ಸೆ ಪಡೆದ 9 ದಿನದ ನವಜಾತ ಶಿಶುವನ್ನ ಝೀರೋ ಟ್ರಾಫಿಕ್ ಮೂಲಕ ಕೇವಲ 5 ತಾಸುಗಳಲ್ಲಿ ಹೊಸಪೇಟೆಯ ಖಾಸಗಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕರೆದುಕೊಂಡು ಬರಲಾಗಿದೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ನಾರಾಯಣ ಹೃದಯಾಲಯದಿಂದ ಹೊಸಪೇಟೆಯ ಮಾರ್ಗ ಮಧ್ಯೆ ಬರುವ ಎಲ್ಲ ತಾಲೂಕು ಹಾಗೂ ಜಿಲ್ಲೆಯ ಆಂಬ್ಯುಲೆನ್ಸ್ ಚಾಲಕರು ತಮ್ಮ ವಾಹನಗಳೊಂದಿಗೆ ನವಜಾತ ಶಿಶುವನ್ನ ಸಾಗಿಸುತ್ತಿದ್ದ ಆಂಬ್ಯುಲೆನ್ಸ್ ವಾಹನಕ್ಕೆ ಎಸ್ಕಾರ್ಟ್ ನೀಡಿದ್ದಾರೆ. ಸಿಐಟಿಯುನ ವಿಜಯನಗರ ಜಿಲ್ಲೆ ಆಂಬ್ಯುಲೆನ್ಸ್ ಚಾಲಕರ ಸಂಘದ ನೇತೃತ್ವದಲ್ಲಿ ಹಗರಿಬೊಮ್ಮನಹಳ್ಳಿಯ 2 ಆಂಬ್ಯುಲೆನ್ಸ್, ಮರಿಯಮ್ಮನಹಳ್ಳಿಯ 1 ಆಂಬ್ಯುಲೆನ್ಸ್, ಹೊಸಪೇಟೆಯ 1 ಆಂಬ್ಯುಲೆನ್ಸ್, ಕೊಪ್ಪಳದ 3 ಆಂಬ್ಯುಲೆನ್ಸ್ ಕೂಡ್ಲಿಗಿಯಿಂದ ಎಸ್ಕಾರ್ಟ್ ನೀಡಿದ್ದಾರೆ. ಹೊಸಪೇಟೆಯ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಹುಲಗಪ್ಪ ಅವರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹೊಸಪೇಟೆ ನಗರದಲ್ಲಿ ಆಂಬ್ಯುಲೆನ್ಸ್ ಸಾಗುವ ಮಾರ್ಗ ಮಧ್ಯೆ ಟ್ರಾಫಿಕ್ ಕ್ಲಿಯರ್ ಮಾಡುವ ಮೂಲಕ ಕರ್ತವ್ಯ ಮೆರೆದಿದ್ದಾರೆ. ಹೊಸಪೇಟೆಯ ಕರ್ನಾಟಕ ರಾಜ್ಯ ಟ್ಯಾಕ್ಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರ ಸಂಘದ ರಾಜ್ಯ ಸಂಚಾಲಕರಾದ ಕೆಎಂ ಸಂತೋಷ್ ಕುಮಾರ್ ಅವರ ಮಾರ್ಗದರ್ಶನದಂತೆ ವಿಕ್ರಮ್ ಹವಾಲ್ದಾರ್, ಸಾಗರ್ ಮತ್ತು ಇತರೆ ಮುಖಂಡರುಗಳು ಪ್ರಮುಖ ವೃತ್ತಗಳಲ್ಲಿ ನಿಂತು ಟ್ರಾಫಿಕ್ ಅಡಚಣೆ ಆಗದಂತೆ ನೋಡಿಕೊಂಡರು. ಒಟ್ಟಾರೆಯಾಗಿ ನವಜಾತ ಶಿಶುವನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಿಂದ ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯವರೆಗೆ ಸ್ಥಳಾಂತರಿಸಲು ಉತ್ತಮ ಸಹಕಾರ ಸಿಕ್ಕಿದ್ದು ಎಲ್ಲರ ಮಾನವೀಯ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ವಿಶೇಷವಾಗಿ ಆಂಬ್ಯುಲೆನ್ಸ್ ಚಾಲಕರು ಹಾಗೂ ಸಹಕಾರ ನೀಡಿದ ಪೊಲೀಸ್ ಇಲಾಖೆಗೆ ವಿಜಯನಗರ ಜಿಲ್ಲಾ ಆಂಬ್ಯುಲೆನ್ಸ್ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಎಂ ಸಂತೋಷ್ ಕುಮಾರ್ ಅವರು ಧನ್ಯವಾದ ತಿಳಿಸಿದ್ದಾರೆ. ರಾಜೇಂದ್ರ ಸಿ, ಕರ್ನಾಟಕ ಆಲ್ ರಿಪೋರ್ಟರ್ ಚೀಫ್, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ.